ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅನಂತಕುಮಾರ್ ಹೆಗಡೆ ಘರ್ಜಿಸಿದ್ದಾರೆ. ಬಹಳ ದಿವಸದ ಮೇಲೆ ಅವರ ಧ್ವನಿಯನ್ನು ಕೇಳುವ ಹಾಗಾಯಿತು. ಅದು ಎಲ್ಲಿ? ಭಟ್ಕಳದಲ್ಲಿ. ಯಾವ ಭಟ್ಕಳವನ್ನು ಒಂದು ಕಾಲಕ್ಕೆ ನಾವು ಮಿನಿ ಪಾಕಿಸ್ತಾನ ಅಂತ ಇದ್ವೋ, ಯಾವ ಭಟ್ಕಳವನ್ನು ನಾವು ದುಬೈ ಅಂತ ಕರಿತಾ ಇದ್ವೋ, ಯಾವ ಭಟ್ಕಳಕ್ಕೆ ಒಂದು ಕಾಲಕ್ಕೆ ಟೇಪ್ ರೆಕಾರ್ಡ್ರು, ಕ್ಯಾಸೆಟ್ಟು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ತರಲಿಕ್ಕೆ ಇಡೀ ರಾಜ್ಯದ ಜನ ಹೋಗ್ತಾ ಇದ್ರು, ಅಂಥ ಮುಸಲ್ಮಾನರ ಬಾಹುಳ್ಯದ ನವಾಯತರಿರುವಂಥ, ಅತ್ಯಂತ ಮತಾಂಧ ಶಕ್ತಿಗಳಿರುವಂಥ, ಎಲ್ಲ ಉಗ್ರತೆಯ ಸ್ಲೀಪರ್ ಸೆಲ್ ಅಂತ ಹೇಳ್ಬೋದು, ಆ ರೀತಿಯ ಪ್ರದೇಶದಲ್ಲಿ ಮತ್ತೊಂದು ಸಲ ಅನಂತಕುಮಾರ್ ಹೆಗಡೆ ಘರ್ಜಿಸಿದ್ದಾರೆ, ಭೋರ್ಗರೆದಿದ್ದಾರೆ. ಅವ್ರ ಮಾತುಗಳಂದ್ರೆ ಭೋರ್ಗರೆತ. ಅದು ಆ ರೀತಿ ಮಾತಾಡಿದವ್ರು ನಾನು ಕೇಳೇ ಇಲ್ಲ. ಜಗನ್ನಾಥರಾವ್ ಜೋಶಿ ಸಣ್ಣವರಿದ್ದ ಜಗನ್ನಾಥರಾವ್ ಜೋಶಿ ಅವ್ರ ಭಾಷಣ ಕೇಳಿದ್ದೆ. ಆ ರೀತಿ ಮಾತು. ಇವತ್ತು ಅನಂತಕುಮಾರ್ ಹೆಗಡೆ ಮಾತಾಡಿದ್ದಕ್ಕೆ ಭಾಳ ದೊಡ್ಡ ಮಟ್ಟದ ಪ್ರಾಮುಖ್ಯತೆ ಸಿಗದೇ ಇರಬಹುದು. ಏಕೆಂದರೆ ಇವತ್ತು ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ನಾವು ನನ್ನನ್ನು ಹಿಡಿದು ಎಲ್ಲರೂ ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ. 35 ವರ್ಷಗಳ ಹಿಂದೆ ಆಲೋಚನೆ ಮಾಡಿ. ಬಿಸಿ ಬಿಸಿ ತಾರುಣ್ಯದ ಯುವಕ ಹಿಂದೂ ಜಾಗರಣ ವೇದಿಕೆ ಅನ್ನುವಂಥ ವೇದಿಕೆಯನ್ನು ಕಟ್ಟಿಕೊಂಡು ಸಂಚಾಲಕನಾಗಿ ಇದೇ ಭಟ್ಕಳದಲ್ಲಿ ಯಾವ ಮತಾಂಧರು ಅವತ್ತಿನ ದಿವಸ ಯಾವ ಮಟ್ಟದಲ್ಲಿ ಅಲ್ಲಿ ವ್ಯವಸ್ಥೆ ಇತ್ತು ಅಂದರೆ, ಕರ್ನಾಟಕ ಅಥವಾ ಭಾರತದ ಯಾವುದೇ ಕಾಯ್ದೆ ಕಾನೂನು ನಡೆಯಲಾರದಂಥ ಊರಿನಲ್ಲಿ ಹಿಂದುತ್ವಕ್ಕಾಗಿ ತುಡಿದಂಥ, ಹಿಂದುತ್ವಕ್ಕಾಗಿ ಗರ್ಜಿಸಿದಂಥ, ಅದರಿಂದ ಲಾಠಿ ಏಟ್ ತಿಂದಂಥ, 100 ಕೇಸ್ಗಳನ್ನು ಮೈತುಂಬ ಹಾಸಿ ಹೊದ್ಕೊಂಡಂಥ ಅನಂತಕುಮಾರ್ ಹೆಗಡೆ 2 ವರ್ಷಗಳ ನಂತರ ಮತ್ತೆ ಗರ್ಜಿಸಿದ್ದಾರೆ. ಇವತ್ತು ಇಡೀ BJP ಪಾಳ್ಯದಲ್ಲಿ ದೊಡ್ಡದಾದಂಥ ಕಾರ್ಮೋಡ ಕವಿದು ಬಿಟ್ಟಿರ್ತದೆ. ಯಾಕೆಂದರೆ ಅನಂತಕುಮಾರ್ ಹೆಗಡೆ ಮತ್ತೆ ಬಂದುಬಿಟ್ರಲ್ಲ ಅಂತ. ಯಾಕೆಂದರೆ ಇವರೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು, ಇವರೆಲ್ಲ ತಾವೇ ನಾಯಕರು ಅಂತ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳಲಿಕ್ಕೆ ಹುಲಿಯ ವೇಷದಲ್ಲಿರುವಂಥ ತೋಳದ ಜಾತಿಯವರು. ಈ ಆರ್ ಅಶೋಕನ್ ತಗೊಳ್ರಿ. ಆರ್ ಅಶೋಕ್ ಏನೇ ಮಾತಾಡಿದರೂ ಕೂಡ ನಿಮಗೆ ಮನಸ್ಸಿಗೆ ನಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಕೇವಲ ರಾಜಕೀಯದ ಹೇಳಿಕೆ ಅಂತ ನಮ್ಗೆ ಮೇಲ್ನೋಟದಲ್ಲಿ ಅನಿಸುತ್ತೆ. ಆತ ಮಾತಾಡಿದರೆ ಹೆಂಗೆ ಅನಿಸುತ್ತೆ ಅಂತಂದರೆ, ಈ ಹುಲ್ಲು ಸಿಗಲಾರದೆ ಅಂಬಾ ಅಂಬಾ ಅಂತ ಕಿರಿಚ್ತಾ ಇರ್ತಾವಲ್ಲ ಹಸುಗಳು, ಆ ರೀತಿಯ ದನದ ಧ್ವನಿ ಕೇಳಿಸ್ತದೆ. ಒಬ್ಬನೇ ಒಬ್ಬ ನಾಯಕ ಇವತ್ತು ಕರ್ನಾಟಕದಲ್ಲಿ, ಹೌದು ನಾನು ಹಿಂದುತ್ವದ ನಾಯಕ, ನಾನು ಭಾರತೀಯ ಜನತಾ ಪಾರ್ಟಿಯ ನಾಯಕ, ನಾನು ಇವತ್ತು ನಿಂತು ನನ್ನ ಸಾರಥ್ಯದಲ್ಲಿ ಕಾಂಗ್ರೆಸ್ಸಿನ ಈ ದುಷ್ಟಶಕ್ತಿಗಳನ್ನು ದಮನ ಮಾಡಿ ಸರ್ಕಾರವನ್ನು ತರ್ತೀನಿ ಅಂತ ಹೇಳುವಂಥ ಒಬ್ಬ ಗಂಡಸಿನ ನನಗೆ ತೋರಿಸ್ಬಿಡಿ ನೋಡೋಣ. ವರಿಷ್ಠ ಮಂಡಳಿ ಅವಕಾಶ ಕೊಡೋದಿಲ್ಲ ಅಂತ ಇವ್ರು ಸಬೂಬು ಹೇಳಬಹುದು. ಅವಕಾಶ ಕೊಟ್ಟರೆ ಮಾಡಿ ತೋರಿಸುವಂಥ ಛಾತಿ ಇರಬೇಕಲ್ರಿ. ಅಂಥವ್ರು ಯಾರಿದ್ದಾರೆ ಹೇಳ್ರಿ? ಒಬ್ಬ ನಿಮಗೆ ಸಿಗೋದಿಲ್ಲ. ಈ ರಾಜ್ಯದ ದುರಂತ ಏನು ಗೊತ್ತಾ? ಈ ರಾಜ್ಯದ ದುರಂತ ಏನಂತಂದರೆ, ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 2024ರಲ್ಲಿ ಇಬ್ಬರಿಗೆ ಟಿಕೆಟೇ ಕೊಡಲಾರದೆ ಮಾಜಿ ಸಂಸದರನ್ನಾಗಿ ಮಾಡಿಬಿಟ್ರು. ಒಬ್ಬ ನಮ್ಮ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವರು, ಇನ್ನೊಬ್ಬರು ಅನಂತಕುಮಾರ್ ಹೆಗಡೆ ಅವರು. ನಿಷ್ಕಾರಣವಾಗಿ ಹೋಗಲಿ, ಒಳ್ಳೆ ಕ್ಯಾಂಡಿಡೇಟ್ ತಂದು ಹಾಕಿದ್ರ ಆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತೇಳಿ, ಅಲ್ಲರಿ ಹಳಸಿದ ಚಿತ್ರಾನ್ನ ರೀ. ಆತನನ್ನು ಮಕ್ಕಳೇ ಇರಲಾರದ ಶಾಲೆಯ ಮುಖ್ಯೋಪಾಧ್ಯಾಯನನ್ನಾಗಿ ಮಾಡಬಹುದು, ಅಥವಾ ಅತಿ ಹೆಚ್ಚು ಗಲಾಟೆ ಮಾಡುವ ಮಕ್ಕಳಿರುವಲ್ಲಿ ಒಂದು ಕಟ್ಟಿಗೆ ಕುರ್ಚಿ ಹಾಕಿ ಸುಮ್ಮನೆ ಕೂತ್ಕೊಳ್ರಪ್ಪ ಅಂತ ವಿಧಾನಸಭಾಧ್ಯಕ್ಷ ಕೂತು ಹೇಳ್ತಾರಲ್ಲ, ಆ ರೀತಿ ರೂಲಿಂಗ್ ಕೊಡಬಹುದ ವ್ಯಕ್ತಿಯನ್ನಾಗಿ ಮಾಡಬಹುದೇ ವಿನಃ ಈ ದೇಶದ ಭಾಷ್ಯವನ್ನು ಬರೆಯಬಹುದಾದಂಥ ಒಬ್ಬ MP ಮಾಡಲಿಕ್ಕಾಗತ್ತೇನ್ರಿ? 2 ವರ್ಷದಲ್ಲಿ ಆ ವಿಶ್ವೇಶ್ವರ ಹೆಗಡೆ ಕಾಗೇರಿಯ ಸಾಧನೆಯನ್ನು ನನಗೆ ಹೇಳ್ರಿ. ಇನ್ನು ಮೈಸೂರಲ್ಲಿ ಒಬ್ಬ ಇದ್ದಾರೆ. ಆತನಿರುವಂಥ ಅತಿ ದೊಡ್ಡದಾದಂಥ ಅಭಿದಾನ ಏನಪ್ಪ ಅಂತಂದರೆ ಯುವರಾಜ. ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯರು, ಯಾವ ಈಗಿರುವ MP ನೋಡ್ರಿ. ಈತನ ಸಾಧನೆ ಏನು ಅಂದರೆ, ಮನವಿ ಪತ್ರವನ್ನು ಹಿಡ್ಕೊಂಡು ಹೋಗಿ ಆಯಾ ಸಚಿವರ ಕೈ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದು. ನಮ್ಮ ಮೈಸೂರಿಗೆ ರೈಲ್ವೆ ಕೊಡಿ, ನಮ್ಮ ಮೈಸೂರಿಗೆ ರಸ್ತೆ ಕೊಡಿ, ನಮ್ಮ ಮೈಸೂರಿಗೆ ನೀರು ಕೊಡಿ, ನಮ್ಮ ಕ್ಷೇತ್ರಕ್ಕೆ ಅಂತ ಕೇಳಿದ್ದು ಬಿಟ್ಟರೆ ಅದನ್ನು ಫಾಲೋ ಅಪ್ ಮಾಡಿ ಸ್ಯಾಂಕ್ಷನ್ ಮಾಡಿಸಿರುವಂಥದ್ದು ಏನಾದರೂ 2 ವರ್ಷದಲ್ಲಿ ನನಗೆ ತೋರಿಸ್ಬಿಡಿ. ಹೋಗಲಿ, ಅದು ಬಿಟ್ಟುಬಿಡಿ. ತನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಅಪಸವ್ಯಗಳದೆಯಲ್ಲ, ಅದರ ವಿರುದ್ಧ ಧ್ವನಿಯನ್ನಾದರೂ ಎತ್ತಿ ತೋರಿಸ್ಬಿಡ್ರಿ. ನಾನು ಹೋಗಲಿ,
ಇಲ್ಲ ರೀ, ಇತ್ತ ಗಟ್ಟಿಯಾಗಿ ನಿಂತು ಹೋರಾಟ ಮಾಡಬಲ್ಲಂಥ ವ್ಯಕ್ತಿ. ರಾಜರ ಹಿನ್ನೆಲೆ ಇದೆ ಅನ್ನುವುದು ಅದು ಯಾವತ್ತೂ ಶಾಪ ಅನ್ಕೋಬೇಕಾಗಿಲ್ಲ, ಅದು ವರನೂ ಹೌದು. ಜೊತೆಗೆ ಆತನನ್ನು ಇವತ್ತಿಗೆ ಈ ಸ್ಥಾನಕ್ಕೆ ಕರ್ಕೊಂಬಂದಿರೋದು. ಆದರೆ ಹೋರಾಟದ ಕಿಚ್ಚು ಹೆಂಗಿದೆ ನೋಡ್ರಿ. ಪ್ರತಾಪ್ ಸಿಂಹ ಹೋದರೆ ಏನಾಯಿತು, ಅದಕ್ಕೆ ಎಂಥ ಕ್ಯಾಂಡಿಡೇಟನ್ನು ತಂದು ಹಾಕಿದ್ದಾರೆ ಬಿ ಜೆ ಪಿಯವರು ಅಂತ ಹೇಳಲಿಕ್ಕೆ, ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಏನ್ರಿ? ಈ ಇಡೀ ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಜನ ಸೇರಿಸಬಲ್ಲಂಥ ತಾಕತ್ತಿರುವಂಥ ಇಬ್ಬರೇ ನಾಯಕರು ನನಗೆ ಕಾಣಿಸೋದು. ಒಬ್ಬ ಅನಂತಕುಮಾರ್ ಹೆಗಡೆ, ಇನ್ನೊಬ್ಬ ಈ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಮಾತಾಡೋದು ಕೆಲವೊಂದು ಸಲ ನಿಮ್ಗೆ ಅಸಂಬದ್ಧ ಅನಿಸ್ಬೋದು, ಅಶ್ಲೀಲ ಅನಿಸ್ಬೋದು, ಅವಾಚ್ಯ ಅನಿಸ್ಬೋದು. ಒಂದು ನೆನಪಿಟ್ಕೊಳ್ರಿ, ಬತ್ತಲೆ ಓಡಾಡುವಂಥ ರಾಜ್ಯದಲ್ಲಿ ಬಟ್ಟೆ ಹಾಕ್ಕೊಂಡು ಓಡಾಡಿದರೆ ಬೆಲೆನೇ ಇರೋದಿಲ್ಲ. ಆತನಿಗೆ ಸಂಯಮದಿಂದ ಬರೆಯುವುದು ಗೊತ್ತು, ಸಂಯಮದಿಂದ ನಡ್ಕೊಳ್ಳೋದು ಗೊತ್ತು, ಗೌರವ ಕೊಡೋದು ಗೊತ್ತು, ಗೌರವವನ್ನು ತೆಗೆಯೋದು ಹೇಗೆ ಅನ್ನೋದು ಗೊತ್ತು. ಇಲ್ಲದೆ ಹೋದರೆ ಸಿದ್ದರಾಮಯ್ಯ ಇರುವಂಥ ಕ್ಷೇತ್ರದಲ್ಲಿ ನಿಂತು ಇವತ್ತಿಗೂ ತಾಕತ್ತಿನಿಂದ ಮಾತನಾಡುವಂಥ ಇನ್ನೊಬ್ಬ ನಾಯಕ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೈಸೂರಲ್ಲಿರುವಂಥ ಯಾವ ಶಾಸಕ, ಯಾವ ಮಾಜಿ ಶಾಸಕ, ಯಾವ ಲೀಡರು ಇವತ್ತು ಪ್ರತಾಪ್ ಸಿಂಹನ ರೀತಿಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವಂಥ ತಾಕತ್ತನ್ನು ಹೊಂದಿದ್ದಾರೆ? ನನಗೆ ದಯವಿಟ್ಟು ಹೇಳಿಬಿಡಿ. ನಾನು ಮಾತಾಡ್ತಾ ಇರೋದು ಅನಂತಕುಮಾರ್ ಹೆಗಡೆ ಬಗ್ಗೆ. ಅನಂತಕುಮಾರ್ ಹೆಗಡೆ ಟಿಕೆಟನ್ನು ಕಳ್ಕೊಂಡ್ರಲ್ಲ, ಟಿಕೆಟನ್ನು ಕಳ್ಕೊಂಡದ್ರಿಂದ ಆ ಸ್ಥಾನದಲ್ಲಿ ಬಂದಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿಯನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಕೊಂಡಿರಬಹುದು. ಆತ ಏನು ಆ ಸ್ಥಾನವನ್ನು ಕಳ್ಕೋಬೇಕಲ್ಲ. ಅನಂತಕುಮಾರ್ ಹೆಗಡೆಯಿಂದಾಗಿಯೇ ಕ್ಷೇತ್ರವನ್ನು ಗೆಲ್ಲಬೇಕು, ಆತ ಇಲ್ಲದೆ ಹೋದ್ರೆ ಕ್ಷೇತ್ರ ಗೆಲ್ಲಲ್ಲ, ನಿರ್ವಾತ ಆಗಿಬಿಡತ್ತೆ ಅಂತ ನಾವು ಯಾವತ್ತೂ ಮಾತಾಡೋದೇ ಇಲ್ಲ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ, ಅಲ್ಲಿರುವಂಥ ಲೀಡರ್ಗಳು, ನರೇಂದ್ರ ಮೋದಿ ಇವರ ವರ್ಚಸ್ಸು, ಅದರ ಮುಂದೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಿಲ್ಲಿಸಿದರೂ ಕೂಡ ಆತ ಗೆದ್ಕೊಂಬಂದುಬಿಡ್ತಾರೆ. ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಏನು ಅಂದರೆ, ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಮತ್ತು ನಮ್ಮ ರಾಜ್ಯದ ಸಮಸ್ಯೆಗಳು ಬಂದಾಗ ಹಿಂದುತ್ವದ ಪರವಾಗಿ ದುಡಿಯುವಂಥ ಬೀದಿಗಿಳಿದು ಸ್ಟ್ರೀಟ್ ಫೈಟ್ ಮಾಡುವಂಥ ಇನ್ನೊಬ್ಬ ನಾಯಕನನ್ನು ಯಾರನ್ನು ಹುಟ್ಟಿಸಿದಿರಿ ಹೇಳಿ? ಗೆದ್ಕೊಂಬರೋದು ಮ್ಯಾಥಮೆಟಿಕ್ಸು, ಸಂಖ್ಯೆ ಅವೆಲ್ಲ ಬೇರೆ ರೀ. ನರೇಂದ್ರ ಮೋದಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರ ಯಾರು ನಿಲ್ಲಿಸಿದ್ರು ಗೆದ್ಕೊಂಬರ್ತಾರೆ, ಅದು ಬೇರೆ ವಿಷಯ. ಏನು ಅನಂತಕುಮಾರ್ ಹೆಗಡೆ ಹೋಗಿದ್ದರಿಂದ ಏನಾದರೂ ಉತ್ತರ ಕನ್ನಡ ಕ್ಷೇತ್ರ ಹಾಳಾಗೋಯ್ತಾ? ಏನಿಲ್ಲ. ಆದರೆ ಒಬ್ಬ ದೊಡ್ಡ ನಾಯಕನನ್ನು ಬಿಟ್ಟಿರಲ್ಲ ನೀವು. ಆತ ಕೆಲಸ ಮಾಡಲಿಲ್ಲ, ಕೈಗೆ ಸಿಗ್ತಿರಲ್ಲ. ಕೈಗೆ ಸಿಕ್ಕವ್ರು ಏನು ಮಾಡ್ತಾ ಇದ್ದಾರೆ? ಇಷ್ಟು ಜನ ಎಂ ಪಿಗಳಿದಾರಪ್ಪ, ಕೈಗೆ ಸಿಗ್ತಾರೆ. ಕೈಗೆ ಸಿಕ್ಕ ಮಾಡಿದ್ದೇನೆ ಇವರು. ಏನಾದರೂ ಕಡದ ಕಟ್ಟೆ ಹಾಕಿದ್ದಿದ್ರೆ ಹೇಳ್ರಿ. 35 ವರ್ಷಗಳ ಹಿಂದೆ ಮೋದಿಯವರು ಕೂಡ ರಾಜಕಾರಣದಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಈ ಮನುಷ್ಯ, ಯುವಕ, ಹಿಂದುತ್ವಕ್ಕಾಗಿ ತುಡಿಯುವುದಲ್ಲ, ಹೊಡೆಸಿಕೊಂಡು ಮೈ ತುಂಬ ಕೇಸ್ ಹಾಕಿಸ್ಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರಲ್ಲ, ಅವಾಗ ಯಾರಿದ್ರು ಸ್ವಾಮಿ? ಇದನ್ನು ಯಾರು ಪ್ರಶ್ನೆ ಮಾಡೋರೇ ಇಲ್ಲ ನಮ್ಮಲ್ಲಿ. ಈಗ ಪರಿಸ್ಥಿತಿ ತೀರಾ ಚಿಂತಾಜನಕ ಇದೆ ಕರ್ನಾಟಕದ್ದು. ಅದರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಅದನ್ನು ಸ್ವತಃ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಎಂ ಬಿ ಪಾಟೀಲು, ಡಿ ಕೆ ಶಿವಕುಮಾರು ಅಲವತ್ಕೊಳ್ತಾ ಇದ್ದಾರೆ ಜನರಿಗೆ, ದಯವಿಟ್ಟು ಸ್ಕೀಮ್ಗಳನ್ನು ಬಳಸ್ಕೊಳ್ಬೇಡಿ, ದುಡ್ಡಿರೋರು ಬಸ್ ಕೊಟ್ಟು ಟಿಕೆಟ್ ಕೊಟ್ಟು ಬಸ್ಸಲ್ಲಿ ಹೋಗಿ, ದುಡ್ಡಿರೋರು ಗೃಹಲಕ್ಷ್ಮಿ ತಗೋಬೇಡಿ, ದುಡ್ಡಿರೋರು ಕರೆಂಟ್ ಉಚಿತ ತಗೋಬೇಡಿ, ದಯವಿಟ್ಟು ಬಿಡಿ. ಅಲ್ಲ ಸ್ವಾಮಿ, ಸ್ಕೀಮ್ ಮಾಡುವಾಗ ದುಡ್ಡು ಇರಲಾರ್ದವ್ರಿಗೆ ನಾವು ಕೊಡೋದಿಲ್ಲ ಅಂತ ಹೇಳುವಂಥ ಒಂದು ತಾಕತ್ತು ಅಥವಾ ಒಂದು ಸಾಮರ್ಥ್ಯ ನಿಮ್ಗೇನಾದರೂ ಇತ್ತೇನ್ರಿ? ಕಾಕಾ ಪಾಟೀಲ್ ನೀನು ತಗೋ, ಮಹಾದೇವಪ್ಪ ನೀನು ತಗೋ ಅಂತೇಳಿ ಭಾಷಣ ಮಾಡಿದ್ರಲ್ಲ, ಆವಾಗ ಆರ್ಥಿಕವಾಗಿ ದಿವಾಳಿ ಆಗತ್ತೆ ಅನ್ನುವಂಥ ಕಲ್ಪನೆಯೇ ಇರಲಿಲ್ಲ. ಈಗೂ ಸಿದ್ದರಾಮಯ್ಯನವ್ರ ಸಮರ್ಥನೆ ಭಾಳ ಚೆನ್ನಾಗಿದೆ. ಏನಪ್ಪ ಅಂತಂದರೆ, ನಾವು ಒಂದು ಮಾನದಂಡ ಇದೆ, ಸಾಲದ ಮಾನದಂಡ, ಸಾಲದ ಮಾನದಂಡವನ್ನು ದಾಟಿಲ್ಲ. ಏನ್ರಿ ಇದು? ಒಂದು ಮಾತನ್ರಿ. ಒಬ್ಬ ವ್ಯಕ್ತಿ ದಶಕಗಳಿಂದ ವಿತ್ತೀಯ ಬಜೆಟನ್ನು ಮಂಡನೆ ಮಾಡುವ ವ್ಯಕ್ತಿ, ನಾನು ಮಾಡಿದ ಸಾಲನೇ ಅಲ್ಲ, ಮೋದಿಯವರು ಮಾಡಿದ ಸಾಲ ನೋಡಿ. ಅಲ್ಲ ರೀ, ಮೋದಿಯವರು ಜಗತ್ತಿನ ಅತಿ ಶ್ರೇಷ್ಠವಾದಂಥ ರಾಷ್ಟ್ರವನ್ನಾಗಿ, 4ನೇ ಅತಿ ದೊಡ್ಡದಾದಂಥ ಆರ್ಥಿಕತೆಯನ್ನಾಗಿ ಹೊರಹೊಮ್ಮಿಸಿದ್ದಾರೆ. ಅದಕ್ಕಿರುವ ಸಾಲವನ್ನು ತೀರಿಸೋದು ಗೊತ್ತು, ಬಾಂಡ್ಗಳನ್ನು ಸೃಷ್ಟಿಸೋದು ಗೊತ್ತು. ಈ ದೇಶದ ಜನ ತಲಾ 100 ರೂಪಾಯಿ ಕೊಡಿ ಅಂದರೆ ಇಡೀ ಸರ್ಕಾರಕ್ಕೆ ಕೊಡುವಂಥ ಕೋಟಿ ಜನ ನರೇಂದ್ರ ಮೋದಿ ಅವರು ಹಿಂದಿದ್ದಾರೆ. ನಿಮ್ಮ ಹಿಂದೆ ಯಾರಿದ್ದಾರೆ? ನೀವು ಅಹಿಂದವನ್ನು ಕಾಪಿಟ್ಟುಕೊಂಡು ಬಂದು ರಾಜಕಾರಣ ಮಾಡುವವರು. ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕುರ್ಚಿ ಕೊಡ್ತಾರೆ ಅಂತ ಅನುಮಾನ ಬಂದ ತಕ್ಷಣ ನೀವು ಅಹಿಂದ ಸಮಾವೇಶ ಮಾಡ್ತೀರಿ.
ಇಂಥ ಕಾಂಗ್ರೆಸ್ಸಿನ ವಿರುದ್ಧ ತೊಡೆತಟ್ಟಿ ನಿಲ್ಲಬಹುದಾದಂಥ ಒಬ್ಬ ನಾಯಕನನ್ನು ನನಗೆ ತೋರಿಸ್ರಿ ನೀವು, ದಯವಿಟ್ಟು ನೋಡೋಣ. ಒಬ್ಬ. ಇವರೆಲ್ಲ ಅಲವತ್ತುಕೊಳ್ಳುವುದರಲ್ಲಿ ಜೀವನವನ್ನು ಕಳೆದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು. ಯಾಕೆಂದರೆ ಇವರೆಲ್ಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋರು. ಅನಂತಕುಮಾರ್ ಹೆಗಡೆ ಎಲ್ಲಿ ಹೋಗ್ಬಿಟ್ಟಿದ್ರು? ಅನಂತಕುಮಾರ್ ಹೆಗಡೆ ಎಲ್ಲೂ ಇರಲಿಲ್ಲ, ರಾಜಧಾನಿಯಲ್ಲೇ ಇದ್ದರು, ಶಿರಸಿನಲ್ಲೇ ಇದ್ದರು. ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಅಮೃತ ಸಂಜೀವಿನಿಯ ರೀತಿಯ ಔಷಧಿಗಳ ಸಂಶೋಧನೆಯಲ್ಲಿ ತೊಡಕೊಂಡಿದ್ರು. ಎಷ್ಟು ಜನರಿಗೆ ಗೊತ್ತಿದೆ? ಅವರ ಹಿಂಬಾಲಕರು ಹೋಗಿ ಅಲವತ್ತುಕೊಂಡ್ರು, ರಾಜಕಾರಣಕ್ಕೆ ಬನ್ನಿ ವಾಪಸ್ಸು ಅಂತ. ಬೇಡ ಸ್ವಾಮಿ, ನೀವೇ ಇಟ್ಕೊಳ್ಳಿ ನಿಮ್ಮ ರಾಜಕಾರಣ ಅಂದರು. ಯಾವ ವ್ಯಕ್ತಿ ನಿರಪೇಕ್ಷವಾಗಿದ್ದಾರೋ, ಯಾವ ವ್ಯಕ್ತಿ ನಿಸ್ಪೃಹರಾಗಿದ್ದಾರೋ, ಯಾವ ವ್ಯಕ್ತಿಗೆ ಸಮಾಜದ ಸಂವೇದನೆ ಇದೆಯೋ ಅಂಥ ವ್ಯಕ್ತಿಗಳನ್ನು ಒಂದು ಪಕ್ಷ ಬಿಟ್ಟುಕೊಟ್ಬಿಡತ್ತೆ ಅಂದರೆ ಪಕ್ಷದ ಬಗ್ಗೆ ನಮ್ಮಂಥ ನಂಬಿಕೆ ಇಟ್ಟುಕೊಂಡವರ ಪರಿಸ್ಥಿತಿಯನ್ನು ಸುಮ್ಮನೆ ಆಲೋಚನೆ ಮಾಡಿ. ಬೀದಿ ಬೀದಿಯಲ್ಲಿ ನಿಂತು ಇವತ್ತು ಪ್ರತಾಪ್ ಸಿಂಹ ಭಾಷಣ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಬೆಳಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಅವ್ರಿಗೇನು ದರ್ದಿದೆ ರೀ? ಚುನಾವಣೆ ಇನ್ನೂ ಯಾವಾಗ ಇದೆ? ಈಗಿನಿಂದನೇ ಏನು ಕೆಲಸ ಮಾಡಬೇಕಾಗಿಲ್ಲ. ಅಖಿಲೇಶ್ ಯಾದವ್ನ ಹೋಗಿ ಕೇಳಿ, ಹೇಳ್ತಾರೆ 3 ತಿಂಗಳು ಸಾಕು ಚುನಾವಣೆ ಮಾಡಲಿಕ್ಕೆ ಅಂತ. 3 ತಿಂಗಳು ಹಿಂದೆ ಹೋಗಿ ಎಲ್ಲೆಲ್ಲಿ ಓಡಾಡಿದ್ರೆ ಏನು ವ್ಯವಹಾರ ಮಾಡಬೇಕು ಗೊತ್ತಿರುತ್ತೆ. ಪ್ರತಾಪ್ ಸಿಂಹ ಸಂಸದ ಟಿಕೆಟ್ಸ್ ತಪ್ಪಿದ ಮಾರನೇ ದಿವಸದಿಂದ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ತೊಡೆ ತಟ್ಟಿ ಅವರ ಇಷ್ಟೂ ಸೈಟುಗಳು ವಾಪಸ್ ಹೋಗಲಿಕ್ಕೆ ಪತ್ರಿಕಾಗೋಷ್ಠಿ, ಪ್ರತಿಭಟನೆ, ಹೇಳಿಕೆ ಮಾಡಿ ಅವರನ್ನು ಇರುಸು ಮುರುಸಿಗೆ ಸಿಲುಕಿಸಿ ಕಾಂಗ್ರೆಸ್ ಪಾಳೆ ಅಲ್ಲಾಡಿ ಹೋಗುವ ಹಾಗೆ ಮಾಡಿದರು. ಏನು ಲಾಭ? ಯಾವುದೋ MP ಟಿಕೆಟ್ ಸಿಗತ್ತೆ ಅಥವಾ MLA ಆಗ್ತೀನಿ ಅಂತ ಮಾಡಿದ್ದಲ್ಲ. ಯಾಕೆಂದರೆ ಒಳಗಡೆ ಈ ಸಮಾಜಕ್ಕಾಗಿ ತುಡಿಯುವಂಥ ಒಂದು ಒಳಗಡೆ ಯಾವ ರೀತಿಯ ದ್ರವ್ಯ ಇರುತ್ತೆ ಅಂದರೆ ನಿಮ್ಮನ್ನು ಸುಮ್ಮನೆ ಕೂಡ್ಲಿಕ್ಕೆ ಬಿಡಲ್ಲ. ಅದು ಆ ರೀತಿ ಇರೋದರಿಂದ ಅವರೆಲ್ಲ ವಿಲ ಒದ್ದಾಡ್ತಾ ಇರ್ತಾರೆ. ಯಾವುದೋ ಅಧಿಕಾರಕ್ಕಾಗಿಲ್ಲ. ಯಾಕಂದರೆ ಅಧಿಕಾರ ನೋಡ್ಕೊಂಡು ಹುಟ್ಟಿದವರಲ್ಲ ಅವರು, ಅಥವಾ ಯಾವುದೋ ಒಬ್ಬ ಅಧಿಕಾರಿಯ ಮಗ, ರಾಜಕಾರಣಿಯ ಮಗ, ಮಂತ್ರಿಯ ಮಗ ಅಲ್ಲ. ಈ ನೆಲದಲ್ಲಿ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹುಟ್ಟಿ ಬೆಳೆದು ತಮ್ಮ ತಮ್ಮ ವೃತ್ತಿಯನ್ನು ಮಾಡಿಕೊಂಡು ತದನಂತರ ರಾಜಕಾರಣಕ್ಕೆ ಬಂದವರು. ಅನಂತಕುಮಾರ್ ಹೆಗಡೆ ಇವತ್ತು ನಿನ್ನೆ ರಾಜಕಾರಣಕ್ಕೆ ಬಂದವರಲ್ಲ. 7ರಲ್ಲಿ 6 ಸಲ MP ಆಗಿ ಗೆದ್ದಂಥ ಮನುಷ್ಯ ಆತ. ಎಲ್ಲಿ ಯಾವಾಗ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಪಕ್ಷಕ್ಕೆ ಎಲ್ಲಿಯೂ ಬೆಲೆ ಇರಲಿಲ್ಲ ದೇಶದಲ್ಲಿ, ಆ ಸಂದರ್ಭದಲ್ಲಿ ಗೆದ್ದು ಈ ದೇಶದಲ್ಲಿ ಧ್ವನಿಯಾದಂಥ ವ್ಯಕ್ತಿ. ಕೆಲಸ ಮಾಡೋದಿಲ್ಲ. ಕೆಲಸ ಯಾರು ಮಾಡಿದ್ದಾರೆ ಸ್ವಾಮಿ? ಯಾರು ಕೆಲಸ ಮಾಡಿದ್ದಾರೆ? MPಗಳು ಎಷ್ಟು ಜನ ಕೆಲಸ ಮಾಡಿದ್ದಾರೆ ನಂಗೆ ದಯವಿಟ್ಟು ಹೆಸರು. ಜನರ ಕೈಗೆ ಸಿಗೋದಿಲ್ಲ. ಜನರ ಕೈಗೆ ಸಿಕ್ಕಿ ಏನು ಮಾಡಬೇಕು? LKG ಸೀಟ್ ಕೊಡಿಸಿ ಅಂತ ಲೆಟರ್ ಕೊಡೋ ಜನ ನಾವು. ಒಬ್ಬ MP ಏನು ಕೆಲಸ ಮಾಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ. ಯಾವ MP ಪಾಲಿಸಿಗಳನ್ನು ಮಾಡಿಸ್ಬೇಕೋ, ಯಾವ MP ಅನುದಾನವನ್ನು ತಂದು ಇಡೀ ಕ್ಷೇತ್ರವನ್ನು ಬೆಳೆಸ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು, ಆತನಿಂದ ಏನು ಕೆಲಸ ಮಾಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ತರಲಿಲ್ಲ. ಈಗ ದಿವಾಳಿ ಎದ್ದ ಸರ್ಕಾರ ಅನೌನ್ಸ್ ಮಾಡಿದೆ, ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ತಿದ್ದೆ. ಏನು ಮಾಡ್ತಾರೆ ನೋಡೋಣ. ಅಲ್ಲ ರೀ, RV ದೇಶಪಾಂಡೆ ಇಡೀ ಜೀವನನೇ ಕೆನರಾ ಕ್ಷೇತ್ರದಿಂದ ಕಳೆದವರಲ್ರಿ. ಏನು ಮಾಡಿದಾರೆ ರೀ? ಯಾವ ಸ್ಥಾನಮಾನ ಸಿಗಲಿಲ್ಲ ಹೇಳ್ರಿ ಅವ್ರಿಗೆ. ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿ ಮಾಡಿಬಿಟ್ಟಿದ್ದಾರೆ. ಒಂದು ಕಾಂಪ್ಲೆಕ್ಸ್ ಹೋಗಿದ್ದೆ ಮೈಸೂರಲ್ಲಿ, ಕನಕಪುರ ರೋಡಲ್ಲಿ. ಒಂದು 50-60 ಮನೆಗಳೆಲ್ಲ ಕಿಲಿ ಹಾಕಿದ್ವು ಅಪಾರ್ಟ್ಮೆಂಟ್ಗೆ. ಯಾರಿಗೂ ಒಂದೇ ಇಲ್ಲ ಸ್ವಾಮಿ, ಇದು ಸ್ಯಾಂಕ್ಷನ್ ಆಗುವಾಗ ಅದು ದೇಶಪಾಂಡೆ ಅವರು ಅದಕ್ಕೆ ನಿಂತಿದ್ರು ಅಂತ ಒಂದಷ್ಟು ಅದರಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಹೀಗಾಗಿ ಅದನ್ನ ಯಾರು ಬಾಗಿಲು ತೆಗೆಯೋದಿಲ್ಲ. ಈ ರೀತಿಯ ಡೀಲ್ ಮಾಡುವಂಥ ಜನರ ಮಧ್ಯೆ ನಾವು ಇವತ್ತು ನಾಯಕರು ಅಂತ ಅವ್ರು ಹೇಳ್ತೀವಿ. ಅವ್ರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಎಲ್ಲ ಸಿಗ್ತವೆ. ಆದರೆ ವಾಸ್ತವವಾಗಿ ಯಾರು ನಿಜವಾಗಿ ಕೆಲಸ ಮಾಡ್ತಾರೋ ಅವರಿಗೆ ನಮ್ಮಲ್ಲಿ ಬೆಲೆ ಇರೋದಿಲ್ಲ. ಅಂಥದ್ದರಲ್ಲಿ ಶನಿವಾರ ನಿನ್ನೆ ಅನಂತಕುಮಾರ್ ಹೆಗಡೆ ಮತ್ತೊಂದು ಸಲ ಗರ್ಜಿಸಿದ್ದಾರೆ. ರಾಜಕೀಯದ ಒಂದೇ ಒಂದು ಶಬ್ದವನ್ನು ಅವರು ಇಡೀ 1 ಗಂಟೆಯ ಭಾಷಣದಲ್ಲಿ ಮಾತನಾಡಲಿಲ್ಲ. ಹಿಂದುತ್ವ, RSS, ಹಿಂದುತ್ವ, ರಾಷ್ಟ್ರ ಆದ್ಬಿಟ್ಟು ಏನೂ ಮಾತಾಡಲಿಲ್ಲ. ಏಕೆಂದರೆ ಆತನಿಗೆ ತನ್ನ ಇತಿಮಿತಿ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವುದೋ ರಾಜಕೀಯಕ್ಕೆ ಬರಬೇಕು, ನಾಳೆ ನಂಗೆ ಟಿಕೆಟ್ ಕೊಡಬೇಕು ಅಂತ ಆತ ಇಳಿಯುವ ಅಗತ್ಯವೂ ಇಲ್ಲ. ಅಂಥ ರಾಜಕಾರಣವನ್ನು ಅವ್ರು ಮಾಡೋದಿಲ್ಲ. ಆದರೆ ಕಳ್ಕೊಳ್ಳೋರು ನಾವು. ಇದರ ವಿರುದ್ಧ ನಾವು ಧ್ವನಿಯನ್ನು ಎತ್ತಲಿಲ್ಲ ಅಂದರೆ, ಇಂಥ ನಾಯಕರನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳು ಇನ್ನಷ್ಟು ದುರ್ದಿನಗಳಾಗ್ತವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.